ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೀತು ಶ್ರೀನಿವಾಸ್. ಹೋದ ವಿಡಿಯೋದಲ್ಲಿ ನಾವು ಎಂಡೋಮೆಟ್ರಿಯೋಸಿಸ್ ಬಗ್ಗೆ ತಿಳ್ಕೊಂಡ್ವಿ ಮತ್ತು ಅದಕ್ಕೆ ಬೇಕಾಗಿರುವಂಥ ಸೂಪರ್ ಫುಡ್ಸ್ನ ಆ್ಯಡ್ ಮಾಡ್ಕೊಳ್ಬೇಕು ಅಂತಲೂ ಸಹ ನೋಡಿದ್ವಿ. ಈ ವಿಡಿಯೋದಲ್ಲಿ ಕೆಲವೊಂದು ಸೂಪರ್ ಫುಡ್ಸ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ನಂಬರ್ 1 ಬಂದುಬಿಟ್ಟು ಫಿಶಲ್ಲಿ ನಮಗೆ ಒಮೆಗಾ 3 ಮತ್ತು ಒಮೆಗಾ 6 ಫ್ಯಾಟಿ ಆ್ಯಸಿಡ್ ಸಿಗುತ್ತೆ. ಸೊ ಇದರಲ್ಲಿ ಪಾಲಿಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಮತ್ತು ಮೋನೋಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಹೆಚ್ಚಾಗಿರೋದ್ರಿಂದ ನಮ್ಮ ಡಯೆಟ್ಗೆ ಬೇಕಾಗಿರುವಂಥ ಆ್ಯಂಟಿ ಇನ್ಫ್ಲಮೇಟ್ರಿ ಫುಡ್ಸ್ ಅಂದರೆ ಇನ್ಫ್ಲಮೇಷನ್ ರೆಡ್ಯೂಸ್ ಮಾಡುವಂಥ ಫುಡ್ಸ್ನ ನಾವು ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದ್ರಿಂದ ಎಂಡೋಮೆಟ್ರಿಯೋಸಿಸ್ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ. ಸೊ ಇದರೆಲ್ಲದರ ಮಧ್ಯೆ ನಾವು ಏನು ತಿಳ್ಕೊಬೇಕು ಅಂದರೆ ಎಂಡೋಮೆಟ್ರಿಯೋಸಿಸ್ ಅನ್ನೋದು ಒಂದು ಇನ್ಫ್ಲಮೇಷನ್ ಇಂಡ್ಯೂಸ್ ಮಾಡುವಂಥ ಒಂದು ಡಿಸೀಸ್. ಅದು ಅಂದರೆ ನಿಮ್ಮ ಬಾಡಿಯಲ್ಲಿ ಅದು ಫಸ್ಟ್ ಆಫ್ ಆಲ್ ಬರೋದೇನಕ್ಕಪ್ಪ ಅಂದರೆ ಇನ್ಫ್ಲಮೇಷನ್ ಜಾಸ್ತಿ ಇರೋದ್ರಿಂದಾಗಿ. ಸೊ ಆ ಇನ್ಫ್ಲಮೇಷನನ್ನು ಫಸ್ಟ್ ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಅದನ್ನು ಕಾಂಬ್ಯಾಟ್ ಮಾಡುವಂಥ ಆ್ಯಂಟಿ ಇನ್ಫ್ಲಮೇಟರಿ ಡಯಟ್ನ ನಾವು ಹೆಚ್ಚು ಮಾಡ್ಕೊಳ್ಬೇಕು. ಸೊ ಫಿಶಲ್ಲಿ ಈ ಒಮೆಗಾ 3 ಕಂಟೆಂಟ್ ಇರೋದ್ರಿಂದ ಆ ಇನ್ಫ್ಲಮೇಷನ್ ಡ್ರಾಪ್ ಆಗ್ತಾ ಹೋಗುತ್ತೆ. ಸೊ ವಾರದಲ್ಲಿ ಒಂದು 3 ದಿನ ನೀವು ಫಿಶ್ನ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದ್ರಿಂದ ಈ ಒಮೆಗಾ 3 ಫ್ಯಾಟ್ ನಿಮ್ಮ ಎಂಡೋಮೆಟ್ರಿಯೋಸಿಸ್ನು ಹೆಲ್ಪ್ ಮಾಡುತ್ತೆ. ಪ್ಲಸ್ ಇದ್ರ ಜೊತೆಗೆ ನಮ್ಮ ಬಾಡಿಗೆ ಬೇಕಾಗಿರುವಂಥ ಕಾಗ್ನೇಟಿವ್ ಫಂಕ್ಷನ್, ಮೆಮೊರಿ ಇಂಪ್ರೂವ್ ಮಾಡುತ್ತೆ, ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಪ್ಲಸ್ ಬಾಡಿಯಲ್ಲಿ ಏನಾದರೂ ಜಾಯಿಂಟ್ ಪೇನ್ಸು, ಮಸಲ್ ಪೇನು, ಇಲ್ಲಾಂದರೆ ಎಲ್ಲಾದರೂ ಊತ ಬರೋದಾಗಿರ್ಬೋದು, ನೀರು ತುಂಬ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಒಂದು ಇನ್ಫ್ಲಮೇಷನ್ನ ಸೈಡ್ ಎಫೆಕ್ಟ್ ಆಗಿರುತ್ತೆ. ಸೊ ಇದೆಲ್ಲದನ್ನು ಕಂಟ್ರೋಲ್ ಮಾಡೋದಕ್ಕೆ ನಮಗೆ ಫಿಶ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ. ಅಗಸೆ ಬೀಜದಲ್ಲೂ ಸಹ ನಮಗೆ ಲಿಗ್ನನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಈ ಲಿಗ್ನನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಈ ಎಂಡೋಮೆಟ್ರಿಯೋಸಿಸ್ ಸಿಂಪ್ಟಮ್ಸ್ ಅಂದರೆ ಫೈಟೋಎಸ್ಟ್ರೋಜನ್ಸ್ ಬೇಕಾಗಿರುತ್ತೆ ಡಯಟಲ್ಲಿ. ಸೊ ನಾವು ಡಿಸ್ಕಸ್ ಮಾಡ್ದಂಗೆ ಎಂಡೋಮೆಟ್ರಿಯೋಸಿಸಲ್ಲಿ ಎಸ್ಟ್ರೋಜನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದನೇ ನಮ್ಮ ಬಾಡಿಯಲ್ಲಿ ಆ ಎಂಡೋಮೆಟ್ರಿಯಮ್ ವಾಲ್ ಥಿಕ್ನೆಸ್ ಹೆಚ್ಚಾಗಿರುತ್ತೆ. ಸೊ ಆ ಥಿಕ್ನೆಸ್ ಹೆಚ್ಚಾಗ್ತಾ ಹೋದಾಗ ನಮ್ಮ ಎಂಡೋಮೆಟ್ರಿಯೋಸಿಸ್ ಸಿಂಪ್ಟಮ್ಸ್ ಏನಿರುತ್ತೆ ಅಂದರೆ ಹೆವಿ ಬ್ಲೀಡಿಂಗ್ ಆಗಿರ್ಬೋದು, ನೋವು ಬರೋದಾಗಿರ್ಬೋದು, ಅದು ಜಾಸ್ತಿ ಇರುತ್ತೆ. ಸೊ ಈ ಪೇನ್ ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಎಸ್ಟ್ರೋಜನ್ನ ನಾವು ಫಸ್ಟ್ ಬ್ಯಾಲೆನ್ಸ್ ಮಾಡಬೇಕು. ಈ ಎಸ್ಟ್ರೋಜನ್ ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಫೈಟೋಎಸ್ಟ್ರೋಜನ್ ಫುಡ್ಸ್ನ ನಾವು ಡಯಟಲ್ಲಿ ಆ್ಯಡ್ ಮಾಡ್ಕೊತಾ ಹೋಗಬೇಕು. ಲಿಸ್ಟಲ್ಲಿ ಫೈಟೋಎಸ್ಟ್ರೋಜನ್ ಲಿಸ್ಟಲ್ಲಿ ಟಾಪ್ 1 ಬಂದುಬಿಟ್ಟು ನಮಗೆ ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ. ಈ ಅಗಸೆ ಬೀಜದಲ್ಲಿ ಆ ಲಿಗ್ನನ್ ಕಂಟೆಂಟ್ ಮತ್ತು ಫೈಟೋಎಸ್ಟ್ರೋಜನ್ ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ 3 ಸಹ ಇರೋದ್ರಿಂದ ಒಂದು ಟೇಬಲ್ ಸ್ಪೂನ್ ಅಷ್ಟು ನೀವು ಅಗಸೆ ಬೀಜ ದಿನದಲ್ಲಿ ತಗೊಂಡಾಗ ಅದು ನಿಮಗೆ ಈ ಫೈಟೋಎಸ್ಟ್ರೋಜನ್ ಪ್ರಾಪರ್ಟಿನ ಕೊಡ್ತಾ ಹೋಗುತ್ತೆ. ಇದನ್ನು ಸಹ ನೀವು ಹುರಿದಿಟ್ಕೊಂಡು ಬೇಕಂದರೆ ನಿಮ್ಮ ಪಲ್ಯಗಳಿಗೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಮಜ್ಜಿಗೆಗೆ ಏನಾದರೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ ಹಾಗೂ ಕುಡಿಬೋದಾಗುತ್ತೆ. ಇಲ್ಲಾಂದರೆ ಹಾಗೆ ತಿನ್ನೋಂಗಿದ್ರೂ ಸಹ ಹುರಿದಿಟ್ಕೊಂಡು ಅದನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಬಾಡಿಗೆ ಅದನ್ನು ಅಬ್ಸಾರ್ಪ್ಷನ್ ರೇಟ್ ಜಾಸ್ತಿ ಇರುತ್ತೆ. ಲಾಸ್ಟ್ ಒನ್ ಬಂದುಬಿಟ್ಟು ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಅಂತ ಕರಿತೀವಿ. ಈ ಕ್ರೂಸಿಫೆರಸ್ ವೆಜಿಟೇಬಲ್ಸಲ್ಲಿ ನಮಗೆ ಜನರಲ್ ಆಗಿ ಬ್ರಾಕಲಿ ಇರುತ್ತೆ ಮತ್ತು ಹೂಕೋಸು, ಎಲೆಕೋಸು, ಈ 3 ನಮಗೆ ಕಾಮನ್ ಆಗಿ ಸಿಗೋವಂಥ ಕ್ರೂಸಿಫೆರಸ್ ವೆಜಿಟೇಬಲ್ಸ್. ಸೊ ಇದು ಸಹ ನಮ್ಮ ಬಾಡಿಗೆ ಬೇಕಾಗಿರುವಂಥ ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್ಗೆ ಹೆಲ್ಪ್ ಮಾಡುತ್ತೆ. ಸೊ ಏನಾಗ್ಬಿಡುತ್ತೆ, ಎಂಡೋಮೆಟ್ರಿಯೋಸಿಸಲ್ಲಿ ಈ ಎಸ್ಟ್ರೋಜನ್ ಜಾಸ್ತಿ ಫಾರ್ಮ್ ಆಗ್ತಾ ಈ ನಮ್ಮ ಬಾಡಿಯಲ್ಲಿ ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್ ಕಡಿಮೆ ಆಗಿಬಿಡುತ್ತೆ. ಸೊ ಈ ಎಕ್ಸ್ಟ್ರಾ ಎಸ್ಟ್ರೋಜನ್ ಏನಿರುತ್ತೆ ಅದನ್ನು ನಾವು ಬಾಡಿಯಿಂದ ತೆಗೆದಾಕಬೇಕಂದ್ರೆ ನಮ್ಮ ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್ ಮತ್ತು ಪಾತ್ವೆ 2 ಸ್ಟ್ರಾಂಗ್ ಆಗಿರಬೇಕು. ಇದೆರಡು ನಮ್ಮ ಬಾಡಿಯಲ್ಲಿ ವೀಕ್ ಆಗಿದ್ದಾಗ ಏನಾಗ್ಬಿಡುತ್ತೆ, ಈ ಎಕ್ಸ್ಟ್ರಾ ಎಸ್ಟ್ರೋಜನ್ ಫಾರ್ಮ್ ಆಗುತ್ತೆ, ಅದು ಎಂಡೋಮೆಟ್ರಿಯೋಸಿಸ್ನ ಸಿಂಪ್ಟಮ್ಸ್ನ ವರ್ಸ್ ಮಾಡ್ತಾ ಹೋಗುತ್ತೆ. ಸೊ ಈ ಕ್ರೂಸಿಫೆರಸ್ ವೆಜಿಟೇಬಲ್ಸಲ್ಲಿ ಎಸ್ಪೆಷಲಿ ನಮಗೆ ಸಾಲ್ಯುಬಲ್ ಫೈಬರ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ಅದ್ರ ಜೊತೆಗೆ ಬೇಕಾಗಿರುವಂಥ ಫೈಟೋಎಸ್ಟ್ರೋಜನ್ ಸಹ ಇದರಲ್ಲಿ ಸಿಗುತ್ತೆ. ಇದ್ರ ಜೊತೆಗೆ ಲಿವರ್ ಡಿಟಾಕ್ಸಿಫಿಕೇಷನ್ ಅಂದರೆ ಫೇಸ್ 2 ಲಿವರ್ ಡಿಟಾಕ್ಸಿಫಿಕೇಷನ್ಗೂ ಸಹ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ನಮ್ಮ ಎಸ್ಟ್ರೋಜನ್ ಹಾರ್ಮೋನ್ ಎಸ್ಪೆಷಲಿ ಲಿವರಲ್ಲಿ ಬ್ರೇಕ್ ಡೌನ್ ಆಗೋದ್ರಿಂದ ನಮ್ಮ ಲಿವರ್ ಹೆಲ್ತ್ ಚೆನ್ನಾಗಿ ಇಟ್ಕೊಂಡ್ರೆ ನಮ್ಮ ಎಂಡೋಮೆಟ್ರಿಯೋಸಿಸ್ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ, ಅಂದರೆ ಆ ಎಸ್ಟ್ರೋಜನ್ ಬ್ಯಾಲೆನ್ಸ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಈ ಲಿವರ್ ಡಿಟಾಕ್ಸಿಫಿಕೇಷನ್ಗೆ ಸಲ್ಫರ್ ರಿಚ್ ಫುಡ್ಸ್ನ ನಾವು ಜನರಲ್ ಆಗಿ ಪ್ರಿಸ್ಕ್ರೈಬ್ ಮಾಡ್ತೀವಿ. ಸಲ್ಫರ್ ಮತ್ತು ಗ್ಲೂಟಾಥಯೋನ್ ಬೇಸ್ಡ್ ಫುಡ್ಸ್, ಈ 2 ಕಂಪೋನೆಂಟ್ ಇರೋವಂಥ ಮೇನ್ ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಬಂದುಬಿಟ್ಟು ನಮಗೆ ಬ್ರಾಕಲಿ, ಎಲೆಕೋಸು ಮತ್ತು ಹೂಕೋಸು. ಥೈರಾಯ್ಡ್ ಇರೋರು ಮತ್ತು ಥೈರಾಯ್ಡ್ ಎಂಡೋಮೆಟ್ರಿಯೋಸಿಸ್ ಸಹ ಕಾಮನ್ ಆಗಿರುತ್ತೆ ಜನಕ್ಕೆ. ಸೊ ಈ ಥೈರಾಯ್ಡ್ ಇರೋರು ಸಹ ಸ್ವಲ್ಪ ನೋಡಿಕೊಂಡು ಈ ಕ್ರೂಸಿಫೆರಸ್ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ಇದು ನಿಮ್ಮ ಥೈರಾಯ್ಡ್ ಹೆಲ್ತ್ನ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಹೋಗುತ್ತೆ. ಸೊ TSH, T3, T4 ಲೆವೆಲ್ಸ್ನ ಇನ್ಕ್ರೀಸ್ ಇಲ್ಲ ಡಿಕ್ರೀಸ್ ಮಾಡ್ತಾ ಹೋಗುತ್ತೆ. ಸೊ ಅದರಿಂದಾಗಿ ನೀವು ಈ ಕ್ರೂಸಿಫೆರಸ್ ವೆಜಿಟೇಬಲ್ಸ್ನ ಡಯಟಲ್ಲಿ ತೊಗೊಂಡಾಗಲೂ ಸಹ ಅದನ್ನು ಚೆನ್ನಾಗಿ ತೊಳೆದು ಚೆನ್ನಾಗಿ ಅದನ್ನು ಕುಕ್ ಮಾಡಿದಾಗ ಅದನ್ನು ಇರೋವಂಥ ಆ ಗಾಯ್ಟ್ರೋಜನ್ ಕಂಟೆಂಟ್ ಕಡಿಮೆ ಆಗುತ್ತೆ. ಸೊ ಈ ಥೈರಾಯ್ಡ್ ಇರೋರಿಗೂ ಸಹ ಈ ಫುಡ್ಸ್ನ ಇನ್ಕಾರ್ಪೊರೇಟ್ ಮಾಡ್ಕೊಳ್ಬೋದು, ಬಟ್ ಅದನ್ನು ತಗೊಳ್ಳೋ ರೀತಿ ನೀವು
ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕು. ಆದಷ್ಟು ರಾ ಫಾರ್ಮಲ್ಲಿ ಅವಾಯ್ಡ್ ಮಾಡಿ, ಕುಕ್ ಮಾಡಿ ಮತ್ತು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಬಾಯ್ಲ್ ಮಾಡಿದಾಗ ಆ ಗಾಯ್ಟ್ರೋಜನ್ ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ. ಸೊ ನಿಮ್ಮ ಬಾಡಿಗೆ ಅವಾಗ ಈ ಕ್ರೂಸಿಫರಸ್ ವೆಜಿಟೇಬಲ್ಸ್ನ ನೀವು ಈಸಿಯಾಗಿ ತೊಗೊತಾ ಹೋಗ್ಬೋದು.